ನಮಸ್ಕಾರ ಪ್ರಿಯ ವೀಕ್ಷಕರೇ, ದೈವತ್ವವಾಣಿಯ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಇಂದಿನ ಒಂದು ವಿಷಯ ತುಂಬ ಗಹನವಾಗಿರುವಂತಹ ಒಂದು ವಿಚಾರ ಏನು ಅಂತ ಹೇಳಿದರೆ, ಸಂತಾನ ಅನ್ನತಕ್ಕಂತಹದ್ದು ಪ್ರತಿಯೊಬ್ಬ ಪುರುಷ ಹಾಗೂ ಸ್ತ್ರೀಯ ಜೀವನದಲ್ಲಿ ಅತ್ಯವಶ್ಯಕವಾಗಿರ್ತಕ್ಕಂತಹ ಒಂದು ವಿಶೇಷವಾದಂತಹ ವಿಚಾರ. ಸಂತಾನ ಯಾರಿಗೆ ಬೇಡ ಹೇಳಿ? ಇವತ್ತು ಸಂತಾನ ಅನ್ನತಕ್ಕಂತಹದ್ದು ಪ್ರತಿಯೊಬ್ಬ ತಾಯಂದಿರ ಆಗಬೇಕು ಅನ್ನತಕ್ಕಂತಹ ಒಂದು ಬಯಕೆ ಇರುವಂತಹದ್ದು ಪ್ರತಿಯೊಬ್ಬ ಸ್ತ್ರೀಯಲ್ಲಿ ಸಹಜ ಹಾಗೂ ಸರಳ ಕೂಡ. ಹೇಗೆ ಸರಳ ಆಗ್ತದೆ ಅಂತ ಹೇಳಿದರೆ, ಕೆಲವೊಂದು ದೈಹಿಕ ನ್ಯೂನ್ಯತೆಗಳು ಇಲ್ಲದೆ ಸರಳವಾದಂತಹ ಸಂಭೋಗ ಕ್ರಿಯೆಗಳು ಸಂತಾನೋತ್ಪತ್ತಿಗೆ ದಾರಿ ಮಾಡಿಕೊಡುತ್ತೆ. ಹಾಗೆ ಈ ಒಂದು ಕ್ರಿಯೆಯಲ್ಲಿ ಕೆಲವೊಂದು ಅಡೆತಡೆಗಳು, ಕೆಲವೊಂದು ಸಮಸ್ಯೆಗಳು ಪುರುಷ ಅಥವಾ ಸ್ತ್ರೀಯಲ್ಲಿ ಇದ್ದರೆ ದೈಹಿಕವಾಗಿ ವೈದ್ಯಕೀಯ ಉಪಚಾರಗಳಿಂದ ಒಂದು ರೀತಿಯ ಚಿಕಿತ್ಸೆಯ ಮೂಲಕ ಪರಿಹಾರ ಮಾಡಬಹುದು. ಹಾಗೂ ಇನ್ನೊಂದು ರೀತಿ ನಾವು ಹೇಳ್ತಕ್ಕಂತಹ ದೃಷ್ಟಿಕೋನ ಯಾವುದು ಅಂತ ಹೇಳಿದರೆ, ಜ್ಞಾನದ ದೃಷ್ಟಿಕೋನ. ಅಂದರೆ ಅಮೂರ್ತವಾದಂತಹ ಒಂದು ಆಲೋಚನೆ, ಅಮೂರ್ತವಾದಂತಹ ಒಂದು ವಿಚಾರದ ಆಗಿರುವಂತಹ ಒಂದು ಸಮಸ್ಯೆ. ಈ ಸಮಸ್ಯೆ ಜ್ಯೋತಿಷ್ಯಾತ್ಮಕವಾಗಿ ಹೇಗೆ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ, ತಂತ್ರವಿದ್ಯೆಯಲ್ಲಿ ಹೇಗೆ ಸಂತಾನದ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನತಕ್ಕಂತಹ ವಿಚಾರವನ್ನು ಇವತ್ತು ಇಲ್ಲಿ ಚರ್ಚೆಗೆ ಒಳಪಟ್ಟಂತಹ ಒಂದು ವಿಚಾರವಾಗಿದೆ. ಇಲ್ಲಿ ಜನನೇಂದ್ರಿಯಗಳನ್ನು ಆ್ಯಕ್ಟಿವ್ ಮಾಡ್ತಕ್ಕಂತಹ, ಜನನೇಂದ್ರಿಯವನ್ನು ಸಕ್ರಿಯಗೊಳಿಸ್ತಕ್ಕಂತಹ ವಿಶೇಷವಾದಂತಹ ಒಂದು ಪರಿಹಾರವನ್ನು ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಅರಳಿ ಮರವನ್ನು ಎಲ್ಲರೂ ನೋಡಿರ್ತಾರೆ. ಅರಳಿ ಮರ ಅಂತ ಹೇಳಿದರೆ ದೈವೇನಾಂ ಪ್ರತ್ಯಕ್ಷತಃ. ಅಂದರೆ ಅರಳಿ ಮರ, ಆ ಮರದಲ್ಲಿ ಇರ್ತಕ್ಕಂತಹ ಒಂದು ಪಾಸಿಟಿವ್ ಎನರ್ಜಿ ಆಗಿರಬಹುದು ಹಾಗೂ ಒಂದು ಸಕಾರಾತ್ಮಕ ಭಾವನೆಯನ್ನು ಮನುಷ್ಯನ ದೇಹದಲ್ಲಿ, ಮನುಷ್ಯನ ಮನಸ್ಸಿನಲ್ಲಿ ಉಂಟು ಮಾಡಲಿಕ್ಕೆ ಅರಳಿ ಮರ ತುಂಬ ಪ್ರಯೋಜನಕಾರಿಯಾಗಿರ್ತಕ್ಕಂತಹ ಮರವಾಗಿದೆ ವೀಕ್ಷಕರೇ. ಹಾಗೆ ಸಾಮಾನ್ಯವಾಗಿ ನೀವು ದೇವಾಲಯಗಳಲ್ಲಿ ಎಲ್ಲ ರೀತಿಯಿಂದ ನೋಡ್ತಾ ಇರ್ತೀರಿ. ಅರಳಿ ಮರ ಬಹಳ ಒಂದು ದೈವಿಕವಾಗಿ ಅಲ್ಲಿ ಪೂಜಿಸ್ತಕ್ಕಂತಹ ಒಂದು ಮರ ಆಗಿರುತ್ತದೆ. ಈ ಮರದಲ್ಲಿ ತ್ರಿಮೂರ್ತಿಗಳು, ಅಂದರೆ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ಅಂತ ಹೇಳಿ ಈ ಒಂದು ರೂಪವನ್ನು ಹೊತ್ತಿರ್ತಕ್ಕಂತಹ ಒಂದು ಈ ಮರಕ್ಕೆ ನಾವು 21 ಬಾರಿ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೇವೆ ಅನ್ನತಕ್ಕಂತಹದ್ದು ಒಂದು ವಿಚಾರ. ಆದರೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ, ಈ ಒಂದು ವೃಕ್ಷದಲ್ಲಿ ಇರತಕ್ಕಂತಹ ಒಂದು ಗುಣ ಅತ್ಯಧಿಕವಾದಂತಹ ಒಂದು ಆಮ್ಲಜನಕವನ್ನು ತಯಾರು ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ಸಕಾರಾತ್ಮಕವಾದಂತಹ ಒಂದು ಗುಣ. ಇದರಲ್ಲಿ ಜೀವಕ್ಕೆ ಪುಷ್ಟಿ ಕೊಡ್ತಕ್ಕಂತಹ ಕೆಲವೊಂದು ವಿಶೇಷವಾದಂತಹ ವಿಚಾರಗಳು ಇಲ್ಲಿ ನಾವು ಕಾಣ್ತೇವೆ. ಹಾಗಾಗಿ ಪ್ರಾಣವಾಯು ಸಕ್ರಿಯಗೊಳಿಸ್ತಕ್ಕಂತಹ ಒಂದು ವೃಕ್ಷವೇ, ದೈವಿಕ ವೃಕ್ಷವೇ ಈ ಒಂದು ಅರಳಿ ವೃಕ್ಷ ಆಗಿರುತ್ತದೆ. ಈ ಅರಳಿ ವೃಕ್ಷಕ್ಕೆ ಕೆಲವೊಂದು ವಿಶೇಷವಾದಂತಹ ವಿಚಾರಗಳಿಂದ, ವಿಶೇಷವಾಗಿರ್ತಕ್ಕಂತಹ ಒಂದು ದೈವಿಕ ತಾಂತ್ರಿಕ ರೂಪಗಳಿಂದ, ಇದನ್ನು ವಿಧಿವಿಧಾನಗಳಿಂದ, ತಾಂತ್ರಿಕ ವಿಧಿವಿಧಾನಗಳಿಂದ ಪೂಜಿಸುವಂತಹ ಒಂದು ಕ್ರಿಯೆಯನ್ನು ನಾವು ಮಾಡಿದರೆ, ಇಲ್ಲಿ ಪುರುಷ ಮಾಡಿದರೂ ಸಹಿತ ಅಥವಾ ಸ್ತ್ರೀ ಮಾಡಿದರೂ ಸಹಿತ ಇವರ ಜನನೇಂದ್ರಿಯಗಳಲ್ಲಿ ಯಾವುದಾದರೂ ಸಂಕಷ್ಟಗಳು, ತೊಂದರೆಗಳು ಇದ್ದರೆ ಆ ಸಂಕಷ್ಟಗಳು, ಆ ತೊಂದರೆಗಳು ಈ ಒಂದು ವೃಕ್ಷಕ್ಕೆ ಕೆಲವೊಂದು ತಾಂತ್ರಿಕ ಪರಿಹಾರಗಳನ್ನು ಮಾಡುವುದರ ಮುಖಾಂತರವಾಗಿ ಪರಿಹಾರಗೊಂಡು ಸಂತಾನೋತ್ಪತ್ತಿಗೆ ಈ ಒಂದು ಉಪಾಯ ಬಹಳ ಸೂಕ್ತವಾದ ಆಗಿರುತ್ತದೆ. ಮತ್ತು ಲೈಂಗಿಕ ಆಸಕ್ತಿ ಯಾರಲ್ಲಿ ಹೆಚ್ಚಿಗೆ ಪ್ರಮಾಣದಲ್ಲಿ ಇರುವುದಿಲ್ಲವೋ
ಅಂಥವರಲ್ಲಿ ಈ ಒಂದು ಅರಳಿ ವೃಕ್ಷದ ಪೂಜೆ ಇದು ತುಂಬ ಸಹಾಯಕಾರಿಯಾಗಿರುತ್ತದೆ. ಈ ಅರಳಿ ವೃಕ್ಷದ ಪೂಜೆ ವಿಧಿವಿಧಾನಗಳು, ತಂತ್ರ, ಇದಕ್ಕೇನು ಪರಿಹಾರಗಳು ಬೇಕು ಅಂತ ಹೇಳಿ ಇಚ್ಛಿಸುವುದಾದರೆ, ಇನ್ನೂ ಇದರ ಬಗ್ಗೆ ಆಸಕ್ತಿಯನ್ನು ನೀವು ಹೊಂದಿದ್ದೀರಿ ಅಂತ ಹೇಳಿದರೆ, ಇದರ ಒಂದು ಲೈಂಗಿಕ ದೃಷ್ಟಿಕೋನದಿಂದ ಈ ಒಂದು ವೃಕ್ಷದಿಂದ ಪರಿಹಾರವನ್ನು ಬೇಕು ಅಂತ ಹೇಳಿದರೆ ನಮ್ಮ ನಂಬರಿಗೆ ಸಂಪರ್ಕಿಸಿ. ನಾವು ಇದರ ಒಂದು ತಾಂತ್ರಿಕ ವಿಧಿವಿಧಾನಗಳನ್ನು ನಿಮಗೆ ಹೇಳ್ತೇವೆ. ಈ ಒಂದು ವಿಧಿವಿಧಾನಗಳಲ್ಲಿ ಯಾವ ರೀತಿಯಾದ ಕಾರ್ಯಗಳನ್ನು ನೀವು ಮಾಡಬೇಕು, ಯಾವ ರೀತಿಯಾದಂತಹ ಒಂದು ವಿಚಾರಕ್ಕೆ ನೀವು ಪೂಜೆಯನ್ನು ಮಾಡಬೇಕಾಗ್ತದೆ ಅನ್ನತಕ್ಕಂತಹ ಎಲ್ಲ ಸೂಕ್ತವಾದಂತಹ ತಾಂತ್ರಿಕ ಪರಿಹಾರಗಳನ್ನು ನಿಮಗೆ ಹೇಳಿಕೊಡಲಾಗುತ್ತೆ. ಸಂತಾನ ಈ ಒಂದು ವೃಕ್ಷದಿಂದ ಅನ್ನತಕ್ಕಂತಹ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ಪ್ರಶ್ನೆಗಳಿದ್ದರೆ, ಇನ್ನೂ ಹೆಚ್ಚಿನ ಸಮಸ್ಯೆಗಳಿದ್ದರೆ ದಯವಿಟ್ಟು ನಮ್ಮ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಿ. ನಮಗೆ ಮುಕ್ತವಾದಂತಹ ಚರ್ಚೆಯನ್ನು ಮಾಡಿ ಅನ್ನತಕ್ಕಂಥ ವಿಷಯವನ್ನು ತಿಳಿಸ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹರಿ ಓಂ.